ಪ್ರಾಯಶ್ಚಿತ್ತ ಅಂತಂದರೆ ಅದು ಯಾವುದು? ಚಿತ್ತ ಶೋಧಕವಾದ ಪ್ರಾಯಶ್ಚಿತ್ತ ಅಂತಂದರೆ ಹರಿಸಂಸ್ಮರಣಂ ಪರಂ, ಭಗವಂತನ ಸ್ಮರಣೆ ಮಾಡುವುದೇ ದೊಡ್ಡ ಪ್ರಾಯಶ್ಚಿತ್ತ. ತಪ್ಪು ಮಾಡ್ತೇವೆ, ಆ ತಪ್ಪು ಮಾಡಿದ್ದನ್ನು ಇನ್ನು ಮುಂದೆ ಈ ತಪ್ಪು ಮಾಡುವುದಿಲ್ಲ ಅಂತ ಒಪ್ಪಿಕೊಂಡು ಮನಪೂರ್ವಕವಾಗಿ ಪಶ್ಚಾತ್ತಾಪ ಪಡೋದು, ಅದು ನೊಂದೇ ಅಂತ. ಮೈಯೆಲ್ಲ ಕೊಳೆ ಆಯಿತು ಅಂತ ಇಟ್ಕೊಳ್ಳಿ. ಕೊಳೆ ಆದರೆ ಏನು ಮಾಡ್ತೀರಿ ನೀವು? ಅಯ್ಯೋ ಕೊಳೆ ಆಯಿತು ಇರಲಿ ಬಿಡಿ ಅಂತ ಇರ್ತೀರ? ಹೋಗಿ ನೀರೇರೋದು, ಎಲ್ಲ ಪುಡಿ ಹಾಕಿ ತೊಳೆದು ಮೈ ಸ್ವಚ್ಛ ಮಾಡ್ತೀರಿ. ಹಾಗೆಯೇ ಮನಸ್ಸಲ್ಲಿ ಕೊಳೆ ಆದರೆ ಏನು ಮಾಡಬೇಕು? ಸ್ನಾನ ಮಾಡಬೇಕು. ಹೇಗೆ ಸ್ನಾನ ಮಾಡಬೇಕು? ನೊಂದೇ ಇದು ಸ್ನಾನ. ಹೇಗೆ ಅಂತಂದರೆ ಆ ಮನಸ್ಸು ಅದು ಹೇಳಬೇಕು, ಮಾಡಿದ ತಪ್ಪು. ಇವತ್ತು ಮನಸ್ಸು ಹೇಳೋದಿಲ್ಲ, ಬಾಯಿ ಮಾತ್ರ ಹೇಳೋದು. ಮನಸ್ಸು ಹೇಳಬೇಕು, ನಾನು ಮಾಡಿದ್ದು ತಪ್ಪಾಯಿತು ಅಂತ. ಮನಸ್ಸು ಹಾಗೆ ಒಪ್ಪಿಕೊಂಡಿದೆ. ಹೇಗೆ ಗೊತ್ತಾಗುತ್ತೆ? ಅದು ಕಣ್ಣಲ್ಲಿ ನೀರು ಬರ್ತದೆ. ನಾವು ತಪ್ಪು ಮಾಡಿದ್ದೇವೆ ಅಂತ ಆದಾಗ ನಮಗೆ ಗೊತ್ತಿಲ್ಲದಿದ್ದ ಹಾಗೇ ಕಣ್ಣೀರು ಹರಿಯುತ್ತದೆ. ನಾಟಕದ ಕಣ್ಣೀರಲ್ಲ, ಸಹಜವಾಗಿಯೇ ಕಣ್ಣೀರು ಹರಿಬೇಕು. ಅದು ಎಲ್ಲಿಂದ ಬಂತು ನೀರು? ಒಳಗಿನ ಮನಸ್ಸು ಕರಗಿ ಅದು ನೀರಾಗಿ ಕಣ್ಣಲ್ಲಿ ಬರಬೇಕು. ಇದು ಪ್ರಾಯಶ್ಚಿತ್ತ. ಹೇಗೆ ನಾವು ಮೈಯನ್ನು ತೊಳೆಯುತ್ತೇವೆ, ಮನಸ್ಸನ್ನು ತೊಳೆಯುವ ಕ್ರಮ ಅಂದರೆ ಹೀಗೆ. ಇದು ಪ್ರಾಯಶ್ಚಿತ್ತ. ಮಾಡಿದ್ದು ತಪ್ಪು, ಇನ್ನು ಮುಂದೆ ಹೀಗೆ ಮಾಡೋದಿಲ್ಲ, ದೇವರೇ ಕ್ಷಮಿಸು ಅಂತ ಭಗವಂತನನ್ನು ಸ್ಮರಣೆ ಮಾಡುವಂತಹದ್ದು ದೊಡ್ಡ ಪ್ರಾಯಶ್ಚಿತ್ತ ಅಂತ ಆಚಾರ್ಯರು ಹೇಳಿದ್ದಾರೆ. ಪ್ರಾಯಶ್ಚಿತ್ತ ಅಂತಂದರೆ ಪ್ರದಕ್ಷಿಣೆ, ನಮಸ್ಕಾರ, ದೇಹದಂಡನೆ ಇದೆಲ್ಲ ಇದ್ದದ್ದೇ, ಉಪವಾಸ ಎಲ್ಲ. ಅದೆಲ್ಲದಕ್ಕಿಂತಲೂ ಮೂರ್ಧನ್ಯವಾದ ಪ್ರಾಯಶ್ಚಿತ್ತ ಅಂತಂದರೆ, ಅದಕ್ಕೆಲ್ಲ ಬುನಾದಿ ಅದು, ಅದರ ಹಿನ್ನೆಲೆಯಲ್ಲಿ ಇರಬೇಕಾದ ಪ್ರಾಯಶ್ಚಿತ್ತ ಅಂತಂದರೆ ನಮ್ಮ ಮನಸ್ಸು ಅದನ್ನು ಒಪ್ಪಿಕೊಳ್ಬೇಕು, ಮಾಡಿದ್ದು ತಪ್ಪು ಅಂತ ಒಪ್ಪಿಕೊಂಡು ಅದು ಪಶ್ಚಾತ್ತಾಪ ಪಡಬೇಕು. ಯಾವಾಗ ತಾಪ ಆಯಿತು, ಬಿಸಿ ಆಯಿತು, ಆವಾಗ ಅದು ಕರಗಿ ನೀರಾಗ್ತದೆ. ಹಿಮದ ಗೆಡ್ಡೆ ಬಿಸಿಯಾದಾಗ ಕರಗ್ತದೆ, ನೀರಾಗ್ತದೆ. ಮನಸ್ಸು ಹಾಗೆಯೇ ಹಿಮಗಡ್ಡೆಯಾಗಿ ಇದ್ದರೆ ಅದು ಕರಗಿ ನೀರಾದರೆ ಕಣ್ಣಿನ ಮೂಲಕ ಹೊರಗೆ ಬಂತು ಅಂತಂದರೆ ಇದು ಪ್ರಾಯಶ್ಚಿತ್ತ. ನೊಂದೆ ದಾಸರು ಹೇಳಿದ್ದು ಹೀಗೆ. ಇದು ನೊಂದೆ ಅಂದರೆ ಇಂತಹ ಪ್ರಾಯಶ್ಚಿತ್ತ ನಾವು ಮಾಡಿದರೆ ಆವಾಗ ಭವದ ಬಂಧ ಬಿಡಿಸು, ಸಂಸಾರದ ಬಂಧನವನ್ನು ಬಿಡಿಸುವಂತ. ನಾವು ಹುಟ್ಟುವುದಕ್ಕಿಂತ ಮುಂಚೆ ತಾಯಿಯ ಹೊಟ್ಟೆಯಲ್ಲಿ ಬಂಧನದಲ್ಲೇ ಇದ್ದವರು. ದೇವರು ನಮ್ಮನ್ನು ಚೀಲದಲ್ಲಿ ಹಾಕಿ ಮುಚ್ಚಿ ಇಟ್ಟಿದ್ದ. ಅಲ್ಲಿಂದ ನಾವು ಇಲ್ಲಿಗೆ ಬಂದವರು. ಹಾಗಾಗಿ ದೇವರು ಹೇಳಿದ, ಅಂದರೆ ಭವದ ಬಂಧನದಿಂದಲೇ ನಾವು ಬಂದವರು. ನಾವು ದೇವರ ಹತ್ರ ಏನು ಹೇಳೋದು? ಈ ಭವದ ಬಂಧ ಅದನ್ನು ಬಿಡಿಸುವಂತ. ಅಂದರೆ ಪಶ್ಚಾತ್ತಾಪ ನಾವು ಪಟ್ಟರೆ ಈ ಭವದ ಬಂಧ, ಭವ ಅಂತಂದರೆ ಉದ್ಭವ, ಈ ಸಂಸಾರ ಇದರ ಬಂಧನ. ಸಂಸಾರದ ಬಂಧನ ಅಂತಂದರೆ ವಿದುರ ದುರ್ಯೋಧನ ಹೇಳಿದ, ಹೋಗಿ ಇಲ್ಲಿ ನಿರ್ವಾಸ್ಯತಾಮಾಶು ಅಂತ ಹೇಳಿದ ಮೇಲೆ ಮತ್ತೆ ವಾಪಸ್ ಬರಲೇ ಇಲ್ಲ. ಇದು ಬಂಧನವನ್ನು ಕಳಚುವ ಕ್ರಮ. ಮನೆಯಲ್ಲಿ ಮಕ್ಕಳು ಬೈತಾರೆ, ಸೊಸೆ ಬೈತಾಳೆ, ಅಥವಾ ಸೊಸೆಗೆ ಅತ್ತೆ ಬೈತಾರೆ, ಮಾವ ಬೈತಾರೆ, ನಾವು ಮನೆ ಬಿಟ್ಟು ಬರ್ತೇವೆ. ಎಷ್ಟು ದಿವಸ? 4 ದಿವಸ. ಮತ್ತೆ ಏನು ಮಾಡಿ, ನಂದೇ ಮಗ ಅಲ್ವಾ ಬೈದದ್ದು, ಬಾಯಿಲಿ ಬಿಡಿ, ಏನು ತೊಂದರೆ ಇಲ್ಲ, ಮರ್ಯಾದೆ ಹೋಗುವುದಿಲ್ಲ ಅಂತ ವಾಪಸ್ ಬರ್ತೇವೆ. ಇದು ಭವದ ಬಂಧನ ಅಂದರೆ ಇದು. ನಾವು ಎಲ್ಲಿ ಹೋದರೂ ಮತ್ತೆ ವಾಪಸ್ ನಮಗೆ ಇಲ್ಲೇ ಬರಬೇಕು. ಹೋಗಿದ್ದ ಕಾಶಿಗೆ, ನಾನು ಕಾಶಿಯಲ್ಲೇ ಇರುವುದು, ಸಾಯುವ ತನಗೆ ಇಲ್ಲಿ ಬರಲಿಕ್ಕಿಲ್ಲ ಅಂತ 4 ದಿವಸದಲ್ಲಿ ಭಾರೀ ವೈರಾಗ್ಯ ಬಂದುಬಿಡ್ತದೆ. ಅಲ್ಲಿಂದ ಮತ್ತೆ ವಾಪಸ್ ಬರ್ತಾನೆ ಇಲ್ಲಿಗೆ. ಇದು ಭವದ ಬಂಧ ಅಂದರೆ ಹಾಗೆ, ಎಲ್ಲಿ ಹೋದರೂ ಮತ್ತೆ ಬರಬೇಕು ಇಲ್ಲಿಗೆ ಅಂತ. ಇದು ಬಂಧನ ಅಂದರೆ ಇದು. ಈ ಬಂಧನ ಬಿಡಿಸು. ಎಲ್ಲಿ ಇದ್ದೇವೆನೋ ಈ ಅಯಸ್ಕಾಂತದ ಹಾಗೆ, ಕಬ್ಬಿಣ ಸ್ವಲ್ಪ ಈಚೆ ಬಂತು ಅಂದರೆ ಅಯಸ್ಕಾಂತ ಎಳೆಯುತ್ತದೆ. ಅದಕ್ಕಿಂತ ವೇಗವಾಗಿ ಈ ಭವ, ಈ ಸಂಸಾರ ನಮ್ಮನ್ನು ಹತ್ತಿರ ಎಳೆಯುತ್ತದೆ. ಈ ಬಂಧನ ಬಿಡಿಸು ಅಂದರೆ ನಮ್ಮ ಆಸೆ ಏನು ಅಂತಂದರೆ ಮತ್ತೊಮ್ಮೆ ಬಂಧನ, ತಾಯಿಯ ಗರ್ಭದಲ್ಲಿ ಚೀಲದಲ್ಲಿ ಬದ್ಧರಾಗಬೇಕು ಅಂತ. ಈ ಬಂಧನ ಬಿಡಿಸು ಗೋವಿಂದ ಅಂತ ಹೇಳ್ತಾರೆ.
ಗೋವಿಂದ ಅಂತಂದರೆ ಬಂಧನವನ್ನು ಬಿಡಿಸುವವ ಅಂತ. ನೊಂದೆ ಅಂತ ನಾವು ಹೇಳ್ತೇವಲ್ಲ, ಗೋವಿಂದ ಗೋವಿಂದ ಶಬ್ದಕ್ಕೆ ತುಂಬ ತುಂಬ ಅರ್ಥ ಇದೆ. ಯಾಕೆಂದರೆ ಗೋ ಶಬ್ದಕ್ಕೆ ತುಂಬ ಅರ್ಥ ಇದೆ, ಹಾಗೆ ಗೋವಿಂದ ಶಬ್ದಕ್ಕೂ ಅರ್ಥ ಇದೆ. ನಮ್ಮ ದೇವರಿಗೆ ಗೋವಿಂದ ಅಂತ ಇಂದ್ರ ಮಾಡಿದ ನಾಮಕರಣ. ಯಾಕೆ ಗೋವಿಂದ ಅಂತ ನಾಮಕರಣ ಮಾಡಿದ ಇಂದ್ರ ಅಂತಂದರೆ, ನಮ್ಮ ದೇವರು ಈ ಗೋವರ್ಧನ ಪರ್ವತವನ್ನು ಎತ್ತುವ ನಿಮಿತ್ತದಲ್ಲಿ ದೇವೇಂದ್ರನ ಮಾನ ಮರ್ಯಾದೆ ಎಲ್ಲ ತೆಗೆದ. ಹಾಗಾಗಿ ದೇವೇಂದ್ರ ಸಿಟ್ಟುವಂತವನಿಗೆ, ದೇವತೆಗಳ ಒಡೆಯನಾದ ಇಂದ್ರನಿಗೆ ಕೋಪ ಬಂತು. ಕೋಪದಿಂದ ಇದಕ್ಕೆ ಏನಾದರೂ ವಿರೋಧ ಮಾಡಬೇಕು ಅಂತ ತೀರ್ಮಾನ ಮಾಡಿ ದೇವಲೋಕದ ಬೋರ್ವೆಲ್ ಆನ್ ಮಾಡಿದ. ಬಂತು ಮಳೆ, ಧಾರಾಕಾರವಾಗಿ ಮಳೆ ಬಂತು. ಇಡೀ ಗೋವರ್ಧನ ವೃಂದಾವನ ಇಡೀ ಕೊಚ್ಚಿಕೊಂಡು ಹೋಗುತ್ತೆ ಅಂತ ಆಯಿತು. ನಮ್ಮ ದೇವರು ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದು ಅನಾಯಾಸವಾಗಿ ಪರಿಹಾರ ಮಾಡಿದ. ಅವನು ಮಳೆ ಸುರಿಸಬೇಕು, ದೇವರು ಕೊಡೆ ಹಿಡಿಬೇಕು. ಕೊಡೆಗೆ ಏನೇನೂ ಆಗಲಿಲ್ಲ. ಆದ್ದು ದೇವೇಂದ್ರನ ಬೋರ್ವೆಲ್ಲಿಗೆ ಪ್ರಾಬ್ಲಮ್ ಆಯಿತು, ನೀರು ಖಾಲಿ. ದೇವಲೋಕದಲ್ಲಿ ನೀರಿಲ್ಲ ಅಂತಾಯಿತು. ನೀರಿಲ್ಲ ಅಂತಾದಾಗ ನೀರು ಬಂತು. ಬೋರ್ವೆಲ್ಲಲ್ಲಿ ನೀರು ಬರಲಿಲ್ಲ, ದೇವೇಂದ್ರನ ಕಣ್ಣಲ್ಲಿ ನೀರು ಬಂತು ಅಷ್ಟೇ. ದೇವೇಂದ್ರ ಕೆಳಗಿಳಿದು ಬಂದು ಬರುವಾಗ ಒಟ್ಟಿಗೆ ಕಾಮಧೇನು ದೇವಲೋಕದ ಗೋವನ್ನು ಹಿಡ್ಕೊಂಡು ಬಂದ. ಕೃಷ್ಣನ ಮುಂದಿಟ್ಟ. ದೇವಸ್ಥಾನಕ್ಕೆ ಹೋಗುವಾಗ ಬರಿಕೈಯಲ್ಲಿ ಹೋಗಬಾರ್ದು, ಅದು ಅನ್ಯಾಯ ಮಾಡಿ ಹೋಗುವಾಗಂತೂ ಬರಿಕೈಯಲ್ಲಿ ಹೋಗಲೇಬಾರದು. ಎಷ್ಟು ಕಾಣಿಕೆ, ಎಷ್ಟು ನಮ್ಮದು ಇದೇ ಒಂದು ತಿಂಗಳ ಸಂಬಳನೋ ಹಿಡ್ಕೊಂಡು ಹೋಗಬೇಕು. ಇಂದ್ರ ದೇವಲೋಕದ ಸಂಪತ್ತನ್ನೇ, ಕಾಮಧೇನುವನ್ನೇ ಹಿಡ್ಕೊಂಡು ಬಂದು ಕೃಷ್ಣನ ಮುಂದಿಟ್ಟ. ಗೋವಿಂದ ಅಂತ ಹೇಳಿದ. ಈ ಗೋವು ನಿನಗೆ ಅಂತ ಹೇಳಿದ. ಈ ಗೋವು ಅಂದರೆ ದೇವಲೋಕದ ಸಂಪತ್ತು, ಅದು ನಿನಗೆ ಅಂತ ಹೇಳಿದ. ಯಾರೋ ಹೇಳಿದರು ದೇವಲೋಕ ಖಾಲಿಯಾಯಿತು ಅಂತ, ಅದಕ್ಕೆ ಹೇಳಿದ ಇಂದ್ರ ಗೋವಿಂದ ಅಂತ. ಅಲ್ಲಿಂದ ಮತ್ತೆ ಬಂದದ್ದು, ಮನೆ ಖಾಲಿ ಆಯಿತು ಅಂದರೆ ಗೋವಿಂದ ಅಂತ ಆಯಿತು. ಇಂದ್ರ ಕಣ್ಣೀರು ಹಾಕಿ ದೇವರ ಪಾದವನ್ನು ತೊಳೆದ. ಗೋವಿಂದ ಅಂತಂದರೆ ಇಂದ್ರನ ಕಣ್ಣಲ್ಲಿ ನೀರು ಬರಿಸಿದ ದೇವರು ಕೃಷ್ಣ. ಬರೀ ಇಂದ್ರನ ಕಣ್ಣಲ್ಲಿ ಅಲ್ಲ, ನಮ್ಮ ಕಣ್ಣಲ್ಲಿಯೂ ನೀರು ಬರಿಸಬೇಕು. ನಮ್ಮ ಮನಸ್ಸು ಕೊರಗಬೇಕು, ಪಶ್ಚಾತ್ತಾಪ ಆಗಬೇಕು, ಅಲ್ಲಿ ನೀರು ಹರಿದು ಬರಬೇಕು. ಹಾಗಾಗಿ ಗಾಂ ವಿಂದತಿ ಅನೇನ, ಈ ಭಗವಂತನಿಂದಾಗಿ ನಮ್ಮ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿದು ಬರಬೇಕು. ದಾಸರು ಹೇಳಿದ, ಹಿಂದನೇಕ ಯೋನಿಗಳಲ್ಲಿ ಬಂದು ನೊಂದೆ ಅಂದರೆ ಆ ಕಣ್ಣೀರಿನ ಆ ಧಾರೆ, ಅದನ್ನು ನಿರ್ಮಾಣ ಮಾಡಿದ ಕೃಷ್ಣ ಅಂತ ದಾಸರು ಸ್ತೋತ್ರ ಮಾಡಿಸ್ತಾರೆ. ಗೋವಿಂದ ಅಂತಂದರೆ ನಮಗೆ ಪಶ್ಚಾತ್ತಾಪ ಬರುವ ಹಾಗೆ ಮಾಡುವವ, ಅದು ಕೃಷ್ಣ ಅಂತ. ಬಂಧ ಬಿಡಿಸು ಅಂತ, ಭವದ ಬಂಧನ ಬಿಡಿಸಬೇಕು. ಭವಬಂಧನ ಬಿಡಿಸಬೇಕಾದ್ರೆ ಒಂದೇ ಒಂದು ಮಾರ್ಗ, ನಾಣ್ಯಪಂಥ ವಿದ್ಯತೆ ಅಯನಾಯ ತಮೇವಂ ವಿಧಿತ್ವ. ಒಂದೇ ಜ್ಞಾನ ಬಿಟ್ಟು ಬೇರೆ ಮಾರ್ಗನೇ ಇಲ್ಲ. ಆದರೆ ಜ್ಞಾನವನ್ನು ಕೊಡಬೇಕು, ದೇವರ ಸರ್ವೋತ್ತಮತ್ವ ಜ್ಞಾನವನ್ನು ನೀಡಬೇಕು. ಆ ಜ್ಞಾನ ಇಲ್ಲದೆ ದೇವರು ಬಂಧನ ಬಿಡಿಸುವುದಿಲ್ಲ. ಕಟ್ಟಿ ಹಾಕಿದವ ಅನ್ನುವ ಜ್ಞಾನ ಇದ್ದಾಗ ಬಿಚ್ತಾನೆ. ಕಟ್ಟಿದವ ಅನ್ನುವ ಜ್ಞಾನನೇ ನಮಗೆ ಇಲ್ಲ ಅಂತಂದರೆ, ನಾವು ಕಟ್ಟುಪಾಡಿಗೆ ಇಲ್ಲದ ಸಿಗದಿದ್ದವರು ಅಂತ ತಿಳ್ಕೊಂಡ್ರೆ ಯಾಕೆ ಬಿಚ್ಚಲಿಕ್ಕೆ ಬರ್ತಾನೆ? ಅವನ ಜ್ಞಾನ ಬೇಕು ನಮಗೆ. ನಮ್ಮನ್ನು ಬಂಧನದಲ್ಲಿಟ್ಟವ ಅನ್ನುವ ಜ್ಞಾನ ಇದ್ದರೆ ಅವನಿಗೇ ಬಿಡುಗಡೆ ಮಾಡುವ ಶಕ್ತಿ ಅಂತ ತಿಳ್ಕೊಂಡ್ರೆ ನಮ್ಮ ದೇವರು ಬಂಧನದಿಂದ ಬಿಡುಗಡೆ ಮಾಡಿದ. ಯಶೋದೆ ಹತ್ರ ಬಂದು ಎಲ್ಲ ದೂರಿಟ್ರಂತೆ ಎಲ್ಲ ಅಲ್ಲಿಯ ಗೋಪಿಕೆಯರು, ನಿನ್ನ ಮಗ ಅನ್ಯಾಯ ಮಾಡ್ತಾನೆ ಅಂತ ಕೃಷ್ಣನನ್ನು ಕರೀತಾಳೆ. ಕೃಷ್ಣ ಹೇಳಿದ, ಕೇಳಮ್ಮ ಏನು ಅನ್ಯಾಯ ಮಾಡಿದ್ದೇನೆಂದು ಪಟ್ಟಿ ಕೊಡ್ಲಿಕ್ಕೆ ಕೇಳು ಅಂತ. ಆಗ ಒಬ್ಬಳು ಹೇಳ್ತಾಳೆ ಗೋಪಿಗೆ, ನಮ್ಮ ಮನೆಯಾಗಿ ಬರ್ತಾನೆ, ಹಸುವಿನ ಹಗ್ಗ ಬಿಡ್ತಾನೆ, ಆ ಕರುವಿನ ಹಗ್ಗ ಬಿಟ್ಬಿಡ್ತಾನೆ. ಏನು ಅನ್ಯಾಯ! ಆ ಕರು ಎಲ್ಲ ಹಾಲು ಕುಡಿತದೆ ದನದ್ದು, ನಮಗೇನು ಸಿಗುವುದಿಲ್ಲ, ಇಂಥ ತುಂಟತನ ಮಾಡ್ತಾನೆ ಅಂತ. ಯಶೋದೆ ಕೇಳ್ತಾಳೆ ಕೃಷ್ಣ ಹತ್ರ, ಹೌದಾ ಕೃಷ್ಣ ಹಗ್ಗವನ್ನು ಬಿಚ್ಚಿದ್ಯಾ ಅಂತ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಕೃಷ್ಣ ಅಂತಂದರೆ, ಅಮ್ಮ ನಾನು ಬಂದದ್ದೇ ಅದಕ್ಕೋಸ್ಕರ,
ಯಾರನ್ನಾದರೂ ಕಟ್ಟಿ ಹಾಕಿದರೆ ಅವರನ್ನು ಬಿಚ್ಚಲಿಕ್ಕೋಸ್ಕರನೇ ಬಂದವ ನಾನು. ಹಾಗಾಗಿ ಯಾರಾದರೂ ಕಟ್ಟಲ್ಪಟ್ಟರೆ ಬಿಚ್ಚುವುದು ನನ್ನ ಸಹಜ ಧರ್ಮ. ಜರಾಸಂಧ ರಾಜಕುಮಾರನನ್ನು ಬಂಧನದಲ್ಲಿಟ್ಟಿದ್ದ. ಜರಾಸಂಧನ ಸಂಹಾರ ಮಾಡಿ ಮೊದಲು ಮಾಡಿದ ಕೆಲಸ ರಾಜಕುಮಾರನನ್ನು ಬಂಧನದಿಂದ ಬಿಡುಗಡೆಗೊಳಿಸಿದ. ಪ್ರಾಗ್ಜ್ಯೋತಿಷಕ್ಕೆ ಬಂದ ನರಕಾಸುರನ ದೇಶಕ್ಕೆ ನರಕಾಸುರನನ್ನು ಸಂಹಾರ ಮಾಡಿದ. ನರಕ ಸೆರೆಮನೆಯಲ್ಲಿ ಬಂಧನದಲ್ಲಿಟ್ಟ ಆ ಎಲ್ಲ 16,100 ಜನ ರಾಜ ಕನ್ಯೆಯರನ್ನು ಬಂಧನದಿಂದ ಬಿಡುಗಡೆಗೊಳಿಸಿದ. ದೇವರು ಹೇಳಿದ, ಬಂಧನದಿಂದ ಬಿಡುಗಡೆಗೊಳಿಸುವುದೇ ನನ್ನ ಧರ್ಮ. ನಾನು ಭವಬಂಧೈಕ ಮೋಚಕ, ಭವದ ಬಂಧನವನ್ನು ಮೋಚನೆ ಮಾಡುವುದೇ ನನ್ನ ಧರ್ಮ. ಹಾಗಾಗಿ ಕರುವನ್ನು ಬಿಟ್ಟದ್ದು ಧರ್ಮ ಅಮ್ಮ. ಕರುವನ್ನು ಕಟ್ಟಬಾರದು. ಅಲ್ಲ, ಹಾಲು ಕುಡಿಯುತ್ತೆ, ಕುಡೀಲಿ. ದನ ಹಾಲು ಇಳಿಸುವುದೇ ಕರುವಿಗೋಸ್ಕರವಾಗಿ. ಕರು ಬಾಯಿ ಹಾಕದಿದ್ದರೆ ದನ ಹಾಲು ಇಳಿಸುವುದೇ ಇಲ್ಲ. ಮೋಸ ಅಲ್ವ ಅಮ್ಮ? ಆ ಕರುವಿಗೆ ಬಾಯಿ ಹಾಕಿಸುವ ಹಾಗೆ ಮಾಡ್ತಾನೆ, ಮಾಡಿ ಅದು ಹಾಲು ಇಳಿಸಿದಾಗ ಕಟ್ಟಿ ಹಾಕುವುದು, ಮತ್ತೆ ಹಿಂಡುವುದು. ಮೋಸ ಅಲ್ವ ಇದು? ಅನ್ಯಾಯ ಅಲ್ವಾ? ಯಶೋಧ ಹೇಳಿದ ಹೌದು ಹೌದು ಅಂತ ಗೋಣಾಡಿಸ್ತಾಳೆ. ಮಗು ನೀನು ಮಾಡಿ ಸರಿ ಇದೆ ಅಂತ ಕಳಿಸಿಕೊಡ್ತಾಳೆ. ಅಂದರೆ ಯಾಕೆ ಈ ಮಾತು ಹೇಳಿದೆ ಅಂತಂದರೆ, ಭವಬಂಧ ಬಿಡಿಸು, ಭವದ ಬಂಧನವನ್ನು ಬಿಡಿಸುವುದು ಆ ಕಟ್ಟು ಹಾಕಿದ ಅದನ್ನು ಬಿಡಿಸುವ ಶಕ್ತಿ ಅದು ನಮ್ಮ ದೇವರಿಗೆ. ಅದನ್ನು ಹೇಳ್ತಾರೆ, ಗೋವಿಂದ ನೀನು ಆ ಬಂಧನದಿಂದ ಬಿಡುಗಡೆ ಮಾಡುವವ. ಬಿಡುಗಡೆ ಹೇಗೆ ಮಾಡ್ತಾನೆ? ಬಿಡುಗಡೆ ಮಾಡುವವ ಇವ ಎಂಬ ಜ್ಞಾನ ಇದ್ದಾಗ. ಜ್ಞಾನದ ಕಣ್ಣು ನಮಗೆ ತೆರೀಬೇಕು. ಜ್ಞಾನದ ಕಣ್ಣು ಯಾವಾಗ ತೆರೆದುಕೊಳ್ತದೆ ಆವಾಗ ಬಂಧನದಿಂದ ಬಿಡುಗಡೆಗೊಳಿಸ್ತಾನೆ. ಅದೇ ಗೋವಿಂದ ಅಂದರೆ ಅದು. ಗೋವು ಅಂದರೆ ಕಣ್ಣು ಅಂತ ಅರ್ಥ ಇದೆ.